ಅಯೋಧ್ಯೆ ರಾಮ ಮಂದಿರ ಭೂ ವಿವಾದವನ್ನ ಸಂಧಾನದ ಮುಖಾಂತರವೇ ಪರಿಹರಿಸಿಕೊಳ್ಳಿ ಅಂತ ಸುಪ್ರೀಂ ಕೋರ್ಟ್ ಇವತ್ತು ಮಹತ್ವದ ಆದೇಶವನ್ನ ನೀಡಿದೆ. ಆ ಸಂಧಾನ ಪ್ರಕ್ರಿಯೆಗಳು ಹೇಗಿರಬೇಕು ಅಂತಕ್ಕಂಥದ್ರ ಬಗ್ಗೆ ಎಲ್ಲ ಡೈರೆಕ್ಷನ್ಸ್ ಅನ್ನು ಕೊಟ್ಟಿದೆ. ಪ್ರಮುಖವಾಗಿ ಸುಪ್ರೀಂ ಕೋರ್ಟ್ನ ನಿವೃತ್ತ ನ್ಯಾಯಮೂರ್ತಿಗಳಾದ ಖಲೀಫುಲ್ಲಾ ಅವರ ನೇತೃತ್ವದಲ್ಲಿ ಇವಾಗ ಒಂದು ಸಂಧಾನಕಾರರ ತಂಡವನ್ನು ರಚನೆ ಮಾಡಲಾಗಿದೆ. 3 ಹೆಸರುಗಳನ್ನ 2 ಕಡೆಯಿಂದ ಶಿಫಾರಸು ಮಾಡಬೇಕಾಗುತ್ತೆ. ಇವರು ಇನ್ನೊಂದು ವಾರದಲ್ಲಿ ಪ್ರಕ್ರಿಯೆಯನ್ನು ಆರಂಭ ಮಾಡಬೇಕು. 2 ತಿಂಗಳ ಒಳಗೆ ಅದರ ರಿಸಲ್ಟ್ ಅನ್ನು ಕೊಡಬೇಕಾಗುತ್ತೆ. ಬಟ್ ಮಧ್ಯಂತರವಾಗಿ 1 ತಿಂಗಳಿಗೆ ಯಾವ ಹಂತದಲ್ಲಿದೆ ಸಂಧಾನದ ಪ್ರಕ್ರಿಯೆಗಳು ಮಾತುಕತೆಗಳು ಅನ್ನೋದರ ಬಗ್ಗೆ ಸುಪ್ರೀಂ ಕೋರ್ಟ್ಗೆ ಅವರು ಕೆಲವೊಂದು ಮಾಹಿತಿಯನ್ನು ಕೊಡಬೇಕಾಗುತ್ತೆ. ಬಟ್ 2 ತಿಂಗಳ ಒಳಗೆ ಅಂತಿಮವಾದ ತೀರ್ಮಾನಕ್ಕೆ ಬನ್ನಿ ಅಂತ ಈಗ ಸಂಧಾನಕಾರರ ತಂಡಕ್ಕೆ ಸುಪ್ರೀಂ ಕೋರ್ಟ್ ಡೈರೆಕ್ಷನ್ಸ್ ಅನ್ನು ಕೊಟ್ಟಿದೆ. ಉತ್ತರ ಪ್ರದೇಶದ ಗಾಜಿಯಾಬಾದ್ನಲ್ಲಿ ಕೂತ್ಕೊಂಡೇ ಈ ಒಂದು ಸಂಧಾನ ಪ್ರಕ್ರಿಯೆಗಳು ನಡೀಬೇಕು ಅಂತಕ್ಕಂಥದ್ರ ಬಗ್ಗೆ ಡೈರೆಕ್ಷನ್ಸ್ ಅನ್ನು ಕೊಟ್ಟಿದೆ. ಖಲೀಫುಲ್ಲಾ ಸುಪ್ರೀಂ ಕೋರ್ಟ್ನ ನಿವೃತ್ತ ನ್ಯಾಯಮೂರ್ತಿ ಇವರ ನೇತೃತ್ವದಲ್ಲಿ ಈ ಸಂಧಾನ ಪ್ರಕ್ರಿಯೆ ನಡೆಯುತ್ತೆ. ಉತ್ತರ ಪ್ರದೇಶದ ಫೈಜಾಬಾದ್ನಲ್ಲಿ 1 ತಿಂಗಳಲ್ಲಿ ಸಂಧಾನದ ಮಾಹಿತಿ ಯಾವ ಹಂತದಲ್ಲಿದೆ ಅಂತ ಕೋರ್ಟ್ಗೆ ಮಾಹಿತಿಯನ್ನು ಸಲ್ಲಿಸಬೇಕು. 2 ತಿಂಗಳಲ್ಲಿ ಅಂತಿಮ ನಿರ್ಧಾರಕ್ಕೆ ಬರಬೇಕು. ಅದಕ್ಕೆ 2 ತಿಂಗಳ ಗಡುವನ್ನು ಇವಾಗ ನೀಡಿದೆ. ಅಯೋಧ್ಯೆ ಸಂಧಾನಕ್ಕೆ ಸುಪ್ರೀಂ ಕೋರ್ಟ್ ಇವಾಗ ಆದೇಶವನ್ನು ಕೂಡ ಕೊಟ್ಟಿದೆ. ಸುಪ್ರೀಂ ಕೋರ್ಟ್ನ ಸಾಂವಿಧಾನಿಕ ಪೀಠದಿಂದ ಈ ಆದೇಶವನ್ನು ನೀಡಲಾಗಿದೆ. ಮಹತ್ತರವಾದಂತಹ ಆದೇಶ. ಮುಸ್ಲಿಂ ವಕ್ಫ್ ಬೋರ್ಡ್ ಕೇಳ್ಕೊಂಡಿತ್ತು ಈ ವಿವಾದವನ್ನು ಮಧ್ಯಸ್ಥಿಕೆ ಮುಖಾಂತರ ಬಗೆಹರಿಸಿಕೊಳ್ಳೋದಕ್ಕೆ ನಮ್ಮ ಒಪ್ಪಿಗೆ ಇದೆ ಅಂತ. ಆದರೆ ಹಿಂದೂ ಸಂಘಟನೆಗಳು ಮಾತ್ರ ಬೇಡ ಅಂದಿದ್ರು. ಅಯೋಧ್ಯೆ ವಿವಾದ ಸಂಧಾನಕ್ಕೆ ಕೆಲವೊಂದು ಅಂಶಗಳನ್ನು ಸುಪ್ರೀಂ ಕೋರ್ಟ್ ಇವತ್ತು ಡೈರೆಕ್ಷನ್ಸ್ಗಳನ್ನ ಕೊಟ್ಟಿದೆ. ನಿವೃತ್ತ ಸುಪ್ರೀಂ ಕೋರ್ಟ್ ನ್ಯಾಯಮೂರ್ತಿ ಖಲೀಫುಲ್ಲಾ ನೇತೃತ್ವದಲ್ಲಿ ಸಂಧಾನವಾಗುತ್ತೆ. ಕಾನೂನು ತಜ್ಞ ಶ್ರೀರಾಮ್ ಪಾಂಚು, ಶ್ರೀ ರವಿಶಂಕರ್ ಗುರೂಜಿ ನೇತೃತ್ವದಲ್ಲಿ ಸಂಧಾನ ನಡೆಯುತ್ತೆ. ಇನ್ನೊಂದು ವಾರದಲ್ಲಿ ಸಂಧಾನ ಪ್ರಕ್ರಿಯೆ ಶುರುವಾಗಬೇಕು ಅಂತಕ್ಕಂಥದ್ರ ಬಗ್ಗೆ ಕೂಡ ಇವತ್ತು ಸುಪ್ರೀಂ ಕೋರ್ಟ್ ಹೇಳಿಕೆಯನ್ನು ಕೊಟ್ಟಿದೆ. ಇನ್ನು 2 ತಿಂಗಳ ಒಳಗೆ ಸಂಧಾನ ಪ್ರಕ್ರಿಯೆ ಅಂತ್ಯ ಆಗಬೇಕು ಅಂತ ಕೂಡ ಡೈರೆಕ್ಷನ್ಸ್ನಲ್ಲಿ ತಿಳಿಸಿದೆ. ಅದಾದ ನಂತರ ಉತ್ತರ ಪ್ರದೇಶದ ಫೈಜಾಬಾದ್ನಲ್ಲಿ ಸಂಧಾನ ಮಾತುಕತೆ ನಡೆಯುತ್ತೆ ಅಂತಕ್ಕಂಥದ್ರ ಬಗ್ಗೆ ಕೂಡ ಎಲ್ಲಿ ನಡೀಬೇಕು ಅನ್ನೋದ್ರ ಬಗ್ಗೆ ಕೂಡ ಸುಪ್ರೀಂ ಕೋರ್ಟ್ ಡೈರೆಕ್ಷನ್ಸ್ ಅನ್ನು ಕೊಟ್ಬಿಟ್ಟಿದೆ. ಓಕೆ, ಈ ಎಲ್ಲ ವಿಚಾರಗಳ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ಪಡ್ಕೊಳ್ಳೋಣ ನಮ್ಮ ಹಿರಿಯ ರಾಜಕೀಯ ವರದಿಗಾರರಾದಂತಹ ಬದ್ರುದ್ದೀನ್ ಅವರಿಂದ. ಬದ್ರುದ್ದೀನ್, ಸುಪ್ರೀಂ ಕೋರ್ಟ್ ಸಂಧಾನದಕ್ಕೆ ಒಲವನ್ನು ತೋರಿಸಿರೋದಕ್ಕೆ ಏನು ಕಾರಣ ಪ್ರಮುಖವಾಗಿ? ಏನು ಅರವಿಂದ್, ಇವತ್ತು ನಾವು ಸುಪ್ರೀಂ ಕೋರ್ಟ್ನಿಂದ ಇಂಥ ಒಂದು ಆದೇಶವನ್ನು ನಿರೀಕ್ಷೆಯನ್ನೇ ಮಾಡಿದ್ದೀವಿ ಅಂತ ಹೇಳ್ಬೋದು. ಯಾಕೆಂತ ಹೇಳಿದ್ರೆ ಈ ಒಂದು ವಿವಾದ ರಾಜಕೀಯ ಬಣ್ಣ ಬಡಿದು ಸಾಕಷ್ಟು ಹಗ್ಗಜಗ್ಗಾಟ, ಒಂದು ರೀತಿಯ ಭಾವನಾತ್ಮಕ ವಿಚಾರ. ಹಾಗಾಗಿ ಇದು ಕೇವಲ ಲ್ಯಾಂಡ್ ಡಿಸ್ಪ್ಯೂಟ್ ಅಂತಲೇ ಕೇವಲವಾಗಿ ಪರಿಗಣಿಸುವಂಥ ಸಾಧ್ಯತೆ ಇಲ್ಲ. ಆದರೆ ಸುಪ್ರೀಂ ಕೋರ್ಟ್ನ ಈ ಹೆಜ್ಜೆ ಒಂದು ಮೊದಲ ಹಂತ ಅಂತಲೇ ಹೇಳ್ಬೋದು. ಇದು ಆರಂಭ ಅಂತ ಹೇಳ್ಬೋದು. ಯಾಕೆಂತ ಹೇಳಿದ್ರೆ ಇಷ್ಟು ದಿವಸ ನಡೆದಿರೋದು ಕೇವಲ ಹಗ್ಗಜಗ್ಗಾಟ, ಎಳೆದಾಟ. ಆದರೆ ಈಗ ಒಂದು ಆರಂಭ ಅಷ್ಟೇ. ಅದು ಕೂಡ ಇವತ್ತು ಏನು ಮೀಡಿಯೇಟರ್ ಒಂದು ಪ್ಯಾನಲ್ಗಳನ್ನು ಮಾಡಿದ ಸಂಧಾನಕ್ಕಾಗಿ ಅದೇನು ಲೀಗಲ್ ಬೈಂಡಿಂಗ್ಸ್ ಏನು ಇರೋದಿಲ್ಲ. ಅದು ಕೇವಲ ಟೈಟಲ್ ಏನು ಡಿಸ್ಪ್ಯೂಟೆಡ್ ಲ್ಯಾಂಡ್ ಟೈಟಲ್ನ ಮೂಲವನ್ನು ಹುಡುಕಿ ಇದನ್ನ ಹೇಗೆ ಬಗೆಹರಿಸ್ಬೋದು ಅನ್ನೋದಕ್ಕೆ ಒಂದು ಏನು ಕಾನೂನಾತ್ಮಕ ದಾರಿಯನ್ನು ಪತ್ತೆ ಮಾಡೋದು, ಆಮೇಲೆ ಅದನ್ನು ಹೇಗೆ ಮಾತುಕತೆ ಮೂಲಕ ಮಾಡ್ಬೋದು ಅನ್ನೋ ಒಂದು ಪ್ರಯತ್ನವಾಗಿ ಇದು ಸಂಧಾನಕಾರರನ್ನು ಮಾಡಿರುವಂಥದ್ದು. ಇಲ್ಲಿ ಆಯ್ಕೆ ಆಗಿರುವಂಥ ನೇಮಕ ಮಾಡಿರೋದ್ರಲ್ಲಿ ಒಬ್ಬರು ಸುಪ್ರೀಂ ಕೋರ್ಟ್ನ ನಿವೃತ್ತ ನ್ಯಾಯಮೂರ್ತಿ ಇದ್ದಾರೆ, ರವಿಶಂಕರ್ ಗುರೂಜಿ ಆಧ್ಯಾತ್ಮ ಗುರು ಇದ್ದಾರೆ, ಹಾಗೆ ಶ್ರೀರಾಮ್ ಪಾಂಚು ಅಂತ ಇದ್ದಾರಲ್ಲ ಅವರು ಈ ಮೀಡಿಯೇಷನಲ್ಲಿ ಭಾಳ ಎಕ್ಸ್ಪರ್ಟ್ ಇದ್ದಾರೆ. ಏನು ಸಂಧಾನ ಮಾಡೋದು ಮೂಲ ಇದನ್ನು ಲೀಗಲ್ ಎಕ್ಸ್ಪರ್ಟ್ ಇದ್ದಾರೆ ಅವರು. ಸೊ ಈ ಸಂಧಾನವನ್ನು ಹೇಗೆ ಮಾಡ್ಬೋದು ಅನ್ನೋದಕ್ಕೆ ಒಂದು ರೂಪರೇಷೆ ಮಾಡೋದ್ರಲ್ಲಿ ಅವರು ತುಂಬ ಪರಿಣತರಿದ್ದಾರೆ. ಹಾಗಾಗಿ ಇಂಥ 3 ಮಹತ್ವದ ವ್ಯಕ್ತಿಗಳನ್ನ ಆಯ್ಕೆ ಮಾಡಿ ಇವರಿಗೆ ಒಂದು ಡೆಡ್ ಲೈನನ್ನು ಕೊಟ್ಟಿರೋದು. ಹಾಗಾಗಿ ಇನ್ನು 2 ತಿಂಗಳ ಕಾಲ ಈ ಪ್ರಕ್ರಿಯೆ ನಡೆಯುತ್ತೆ. ಇನ್ನೊಂದು ಮಹತ್ವದ ಆದೇಶ ಅಂತ ಹೇಳಿ ಮಾಡಿರುವಂಥದ್ದು ಏನು ಅಂತ ಹೇಳಿದ್ರೆ ಅವು ಮಾಡುವ ಪ್ರಕ್ರಿಯೆಯ ಯಾವುದು ಕೂಡ ಸುದ್ದಿ ಮಾಧ್ಯಮಗಳು ಪ್ರಕಟಿಸಬಾರ್ದು, ಸುದ್ದಿ ಮಾಧ್ಯಮಗಳು ಹೋಗಬಾರ್ದು ಅಂತ. ಹೋದರೆ ಮತ್ತೆ ಅದು ಮತ್ತೊಂದು ತಿರುವು ಪಡೆಯುತ್ತೆ ಅನ್ನೋದು ಆತಂಕ ಸುಪ್ರೀಂ ಕೋರ್ಟ್. ಹಾಗಾಗಿ ಒಂದು ವರದಿಯನ್ನು ಸಿದ್ಧ ಮಾಡ್ಬೋದು, ಒಂದು ಶಿಫಾರಸನ್ನು ಮಾಡ್ಬೋದು. ಆದರೆ ಅದಕ್ಕೆ ಅದನ್ನು ಒಪ್ಪಲೇಬೇಕು, ಅದು ಮಾಡಲೇಬೇಕು ಸುಪ್ರೀಂ ಕೋರ್ಟ್ ಆಗಲಿ ಅಥವಾ ಯಾರು ದೂರುದಾರರು ಇದ್ದಾರಲ್ಲ ಅವರು ಅದನ್ನು ಒಪ್ಪಲೇಬೇಕು, ಅಥವಾ ಸುಪ್ರೀಂ ಕೋರ್ಟ್ ಅವ್ರ ಶಿಫಾರಸನ್ನು ಒಪ್ಪಲೇಬೇಕು ಅಂತೇನಿಲ್ಲ. ಒಂದು ವರದಿ ಬರಲಿ, ಒಂದು
ಆರಂಭಿಕ ಒಂದು ಪ್ರಯತ್ನ ಮಾಡೋಣ ಅನ್ನೋ ದಿಶೆಯಿಂದ ಸುಪ್ರೀಂ ಕೋರ್ಟ್ ಈ ತೀರ್ಮಾನಕ್ಕೆ ಬಂದಿರುವಂಥದ್ದು ಒಂದು ರೀತಿಯ ಮಹತ್ವದ ಮೈಲಿಗಲ್ಲು ಅಂತಲೇ ಹೇಳ್ಬೋದು. ಆದರೆ ಇದರಿಂದ ರಾಜಕಾರಣಿಗಳಿಗೆ ಸಹಜವಾಗಿ ನಿರಾಸೆ ಆಗ್ಬೋದು. ಆದರೆ ನಿಜವಾದ ಭಾರತೀಯನಿಗೆ ಮತ್ತು ಈ ಏನು ಶಾಂತಿ ಬಯಸುವಂಥ ಭಾರತೀಯನಿಗೆ ಈ ವ್ಯಾಜ್ಯ ಒಂದು ಅಂತ್ಯ ಕಾಣಲಿ ಅಂತ ಬಯಸುವಂಥವರಿಗೆ ಇದು ಒಂದು ರೀತಿಯ ಉತ್ತಮ ಬೆಳವಣಿಗೆನೆ ಅಂತಲೇ ಹೇಳ್ಬೋದು. ಅರವಿಂದ್, ಸುಪ್ರೀಂ ಕೋರ್ಟ್ನ ಸಾಂವಿಧಾನಿಕ ಪೀಠನೇ ಜಮೀನನ್ನು ಹಂಚಿಕೆ ಮಾಡ್ಬೋದಾಗಿತ್ತು, ಜಾಗವನ್ನು ಹಂಚಿಕೆ ಮಾಡ್ಬೋದಾಗಿತ್ತು, ಯಾಕೆ ಮಾಡಲಿಲ್ಲ ಅಂತ ಪ್ರಶ್ನೆ ಬದ್ರುದ್ದೀನ್. ಅರವಿಂದ್, ನಾನು ಆರಂಭದಲ್ಲೇ ಹೇಳಿದೆ, ಇದು ಕೇವಲ ವ್ಯಾಜ್ಯನೇ ಆಗಿದ್ದಿದ್ರೆ, ಭೂವಿವಾದನೇ ಆಗಿದ್ದಿದ್ರೆ, ಅದೇ ರೀತಿ ತಗೊಂಡಿದ್ರೆ ಒಂದು ಮಾತಲ್ಲಿ ಮುಗಿಸ್ಬಿಡ್ಬೋದಾಗಿತ್ತು. ಇದು ಇಂಥವ್ರಿಗೆ ಸೇರುತ್ತೆ, ಇಂಥವ್ರಿಗೆ ಸೇರಲ್ಲ, ಇಂಥವ್ರಿಗೆ ಸೇರಬೇಕು ಅನ್ನೋ ತೀರ್ಮಾನ ಮಾಡಬೇಕು. ಆದರೆ ಇಲ್ಲಿ ಅದಕ್ಕೆ ಭಾವನಾತ್ಮಕ ಬಾಂಡಿಂಗ್ಸ್ ಅಂದರೆ ಭಾವನಾತ್ಮಕ ಸಂಬಂಧಗಳಿಗೆ ಬೇಸಿದೆ. ಈಗ ನಂಬಿಕೆ ಮೇಲೆ ನಿಲ್ಲುವಂಥದ್ದು ನಮ್ಮ ದೇಶ ನಂಬಿಕೆ ಮೇಲೆ ನಿಂತಿದೆ. ಒಂದು ವೇಳೆ ಅದು ವ್ಯಾಜ್ಯ ಆ ರೀತಿ ಇದ್ರೂ ಕೂಡ ನಂಬಿಕೆಗೆ ಮಹತ್ವ ಕೊಡುತ್ತಂಥ ಉದಾಹರಣೆಗಳು ನಾವು ಕಾಣ್ಬೋದು. ಬಹುಸಂಖ್ಯಾತ ಭಾರತೀಯರು ಈಗ ಇರಲಿ ಅಂತ ಬಯಸಿದಾಗ ನೀವು ಕೇವಲ ಕಾನೂನಿನ ಹೆಸರು ಹೇಳ್ಕೊಂಡು ಹಾಗಲ್ಲ ಹೀಗೆ ಅಂತ ಮಾಡಿದ್ರೆ ನಾವು ದೇಶ ಜನರಿಗೆ ಯಾವ ರೀತಿ ಉತ್ತರ ಕೊಡೋದು? ಕಾನೂನೇ ಇರ್ಬೋದು. ಹಾಗಾಗಿ ಬಹುಸಂಖ್ಯಾತರು ಹೀಗಿರಲಿ ಅಂತ ಬಯಸಿದಾಗ ಅದು ಕಾನೂನಲ್ಲಿ ಅವಕಾಶ ಇಲ್ಲ ಅಂತ ಅದಕ್ಕೊಂದು ದಾರಿ ಹುಡುಕ್ಬೇಕಲ್ಲ, ಅಂತ ಒಂದು ಪ್ರಾಮಾಣಿಕ ಪ್ರಯತ್ನ ಅಂತಾನೆ ನಾವು ಇದನ್ನ ವಿಶ್ಲೇಷಣೆ ಮಾಡಬಹುದು.